ತಮ್ಮ ಸಂಬಂಧಿಕರಿಗೆ ವೀಸಾದೇನೋ ಸಮಸ್ಯೆ ಆಗಿದೆ ಅಂದರು. ಯಾವಾಗ ಕರೆ ಬಂದಿತ್ತು, ಏನಾಯಿತು ಸರ್, ಏನಾಗಿದೆ ಸರ್? ವೀಸಾ ಅದು ಗಲಾಟೆ ಆಗಿ, ಕಾಶ್ಮೀರಲ್ಲಿ ಗಲಾಟೆ ಆಗಿ ಸಡನ್ಲಿ ವೀಸಾ ಕ್ಯಾನ್ಸಲ್ ಮಾಡಿಬಿಟ್ರು. ಕ್ಯಾನ್ಸಲ್ ಮಾಡಿಬಿಟ್ರಿ. ಅವ್ರದ್ದು ಎಕ್ಸ್ಚೇಂಜ್ ಮಾಡಿ ಮಡಗಿದ್ರು. ಸಡನ್ಲಿ ಬಂದು ಜುಲೈಯಲ್ಲಿ ವೀಸಾ ಎಕ್ಸ್ಪೈರ್ ಆಗೋದು. ಅವ್ರ ಮೂರು ಮಕ್ಕಳು ಇದ್ದರು, ಪಾಕಿಸ್ತಾನಿಂದ ಬರೋದು, ಪಾಕಿಸ್ತಾನ್ ಸಿಟಿಸನ್ ಅವರು. ಅವ್ರಿಗೆ ಸಡನ್ಲಿ ಕಾಲ್ ಬಂತು, ಪಾಕಿಸ್ತಾನ ಹೋಗಬೇಕು, ಹೋಗಿದ್ರು. ಅದೀಗ ಪೊಲೀಸೆಲ್ಲ ಬಂದು ಅವರೆಲ್ಲ ಹೇಳಿ, ಅದು ಗೌರ್ಮೆಂಟಿಂದ ಆರ್ಡ್ರ್ ಬಂದಿದೆ, ನೀವೆಲ್ಲ ಹೋಗಬೇಕು ಎಲ್ಲಿ. ಅವ್ರ ಪೊಲೀಸೆಲ್ಲ ಲೆಟ್ರು FROದಿಂದ ಒಂದು ಲೆಟ್ರ್ ಕೊಟ್ಟು ನೀವು ರಿಟರ್ನ್ ಹೋಗೀಗ ಹೇಳಿದ್ರು. ನಾವು ಅದೇ ಅವ್ರ ಜೊತೆ ನಾನು ಹೋಗಿ ಥಾರಿಯಾ ಬಾರ್ಡ್ರ್ ಹತ್ರ ಹೋಗಿದ್ದೆ, ಅಮೃತ್ಸರು. ಹೋಗಿ ಆಫೀಸರ್ಗೆ ಮಾತಾಡಿದ್ರು. ಆಫೀಸರು ಎಲ್ಲ ವೀಸಾ ಎಲ್ಲ ಫೈಂಡ್ ಔಟ್ ಮಾಡಿ ಕಳ್ಸೋಕ್ಕೆ ರೆಡಿ ಇದ್ದರು. ಅಂದರೆ ಪಾಕಿಸ್ತಾನಲ್ಲಿ ಬಂದು ಅವರು ಪಿಕ್ ಮಾಡೋಕ್ಕೆ ಬಂದಿಲ್ಲ. ಯಾರು ಅವರು ಗಂಡ ಇದ್ದಾರಲ್ಲ, ಅವ್ರು ಬಂದಿಲ್ಲ. ಅವ್ರಿಗೆ ಫೋನ್ ಮಾಡಿ, ಅವರು ಅಂಬಾಸಿ ಅವರು ಕಾಲ್ ಮಾಡಿ ಎಲ್ಲ ಟ್ರೈ ಮಾಡಿದ್ರು. ಅವರು ಏನೋ ರೆಸ್ಪಾನ್ಸ್ ಮಾಡಿಲ್ಲ. ಅದಕ್ಕೆ ಚಿಕ್ಕ ಮಕ್ಕಳು ಅಲ್ಲ, ಎಲ್ಲಿ ಬಿಡಬೇಕು, ಅದಕ್ಕೆ ನಮಗೆ ತುಂಬ ತೊಂದರೆ ಇತ್ತು. ಅದಕ್ಕೆ ಅಂಬಾಸಿ ಎಲ್ಲರಿಗೆ ಮಾತಾಡಿ, ಅದಕ್ಕೆ ಇಲ್ಲಿಂದ ರೆಸ್ಪಾನ್ಸ್ ಯಾವಾಗ ಮಕ್ಕಳು ತುಂಬ ಚಿಕ್ಕವರು, ದೊಡ್ಡಿದ್ರು ಕಳಿಸ್ಬಿಡೋದು. ಚಿಕ್ಕ ಮಕ್ಕಳಿಗೆ ಜವಾಬ್ದಾರಿ ನೀವೇ ತೊಗೊಂಡ್ಬೋದು, ನೀವೇ ಇಡಬೇಕು ಅವರು ಹೇಳಿದ್ದಾರೆ. ಅದಕ್ಕೆ ಹೈಕೋರ್ಟ್ ಎಲ್ಲ ಹೋಗಿದ್ದೀವಿ ವೀಸಾಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಇದು ಲಾಯರ್ ಹತ್ರ ಹೋಗಿ ಎಲ್ಲ ಇದು ನೋಟ್ರಿ ಎಲ್ಲ ಮಾಡ್ತಿದ್ದೀವಿ. ಅದೆಲ್ಲ ಇನ್ನೂ ಆಗಿಲ್ಲ, ಕೆಲಸ ಆಗಿಲ್ಲ, ಇನ್ನೂ ಮೂವ್ ಆಗ್ತಿದೆ. ಇದು ಏನಾಗುತ್ತೆ ಗೊತ್ತಿಲ್ಲ. ಇವತ್ತು ಜುಲೈವರೆಗೆ ಅವ್ರದ್ದು ವೀಸಾ ಇತ್ತು, ಜುಲೈಯಿಂದ ವೀಸಾ ಐತೆ. ಏನಕ್ಕೆ ಬಂದಿದ್ರು ಅವ್ರಿಗೆ? ಅವ್ರು ನನ್ನ ಮದುವೆಗೆ ಬಂದಿದ್ದೆ ಸರ್. ಅಯ್ಯೋ, ನಿಮ್ಮ ಮದುವೆಗೆ? ಮದುವೆಗೆ. ಏನಾಗಬೇಕು ಇವ್ರು ನಿಮಗೆ? ನಮಗೆ ನಮ್ಮ ಮಿಸಸ್ಸು ಅಕ್ಕ ಇದು. ಇವ್ರು ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು ವಾಪಸ್? ಸರ್ 8 ವರ್ಷ ಆಯಿತು ಸರ್ ಬಂದು. 8 ವರ್ಷದಿಂದ ವಾಪಸ್ ಬಂದಿದ್ದ? 8 ವರ್ಷ ಆಗಿ ಮದುವೆ ಇಲ್ಲೇ ಮಾಡಿದ್ರು. 8 ವರ್ಷ ಆಗಿದ್ದು ಮದುವೆ ಮಾಡಿ. 8 ವರ್ಷದಿಂದ ಇವಾಗ ಬಂದಿದ್ದಾರೆ. ಯಾಕೆ? ಬರೀ ಮದುವೆಗೆ ಬಂದಿದ್ದಾರೆ. ಓಕೆ, ಬಂದು ಮದುವೆಗೆ. ಅವ್ರು ಏನಕ್ಕೆ ಅಲ್ಲಿ ಫೋನ್ ರಿಸೀವ್ ಮಾಡಲಿಲ್ಲ ಅಂತ? ಸರ್ ಅವ್ರು ಏನೇನು ಹೇಳ್ತಿದ್ದಾರೆ, ಗಂಡ ಬಂದರೆ ನೀವೆಲ್ಲ ಫ್ಯಾಮಿಲಿ ಬನ್ನಿ, ಬರೀ ಮಕ್ಕಳಿಗೆ ಬಿಟ್ಟು ನಾನು ಎಕ್ಸೆಪ್ಟ್ ಮಾಡಲ್ಲ, ಬಂದರೆ ನೀವು ಜೊತೆ ಮಕ್ಕಳ ಜೊತೆ ಬಂದು ಹೆಂಗೆ ಹೋಗಿದ್ರು ಹೆಂಗೆ ಬನ್ನಿ ಹೇಳ್ತಿದ್ದಾರೆ. ಓಕೆ, ಅಂದರೆ ಅವರು ನಿಮ್ಮ ಇವ್ರನ್ನು ಬನ್ನಿ ಅಂತ ಹೇಳ್ತಾರೆ. ಅವ್ರ ಮಿಸಸ್ ಜೊತೆಲಿ ಬನ್ನಿ. ಇವ್ರು ಏನಕ್ಕೆ ಜೊತೆಲಿ ಹೋಗ್ತಿಲ್ಲ ಸರ್? ಅವ್ರದ್ದು ಇಂಡಿಯಾ ಪಾಸ್ಪೋರ್ಟ್. ಮಕ್ಕಳು ಪಾಕಿಸ್ತಾನ್ ಸಿಟಿಸನ್. ಓಕೆ, ಅದಕ್ಕೆ ಸ್ವಲ್ಪ ತೊಂದರೆ ಆಗಿದೆ. ಈಗ ಅವರು 8 ವರ್ಷದಿಂದ ಮದುವೆ ಆದರು. ಮದುವೆ ಆದ ತಕ್ಷಣ ಅವ್ರಿಗೆ ಪಾಕಿಸ್ತಾನ ಸಿಟಿಸನ್ ಸಿಕ್ಕಿಲ್ವ? ಇನ್ನೂ ಸಿಕ್ಕಿಲ್ಲ ಸರ್. ಸಿಕ್ಕಿಲ್ಲ ಅಂದರೆ ಅದು ಪಾಸ್ಪೋರ್ಟ್ ಎಕ್ಸ್ಪೈರ್ ಆಗಿದ್ದು. ಯಾವುದು? ಅವರು ನಮ್ಮ ಮಿಸಸ್ ಅಕ್ಕದು ಪಾಕಿಸ್ತಾನ ಪಾಸ್ಪೋರ್ಟ್? ಇಲ್ಲ, ಇಂಡಿಯಾ ಪಾಸ್ಪೋರ್ಟ್. ಅದಕ್ಕೆ ಇಲ್ಲಿ ಬಂದು ಪಾಸ್ಪೋರ್ಟು ರಿನ್ಯೂಗೆ ಹಾಕಿದ್ರು. ನನ್ನ ಪ್ರಕಾರ ಇವತ್ತು ಬರ್ತಿದೆ ಪಾಸ್ಪೋರ್ಟ್. ಬಂದು ತತ್ಕಾಲಲ್ಲಿ ಹಾಕಿದ್ದಾರೆ. ಎಲ್ಲ ಪೊಲೀಸೆಲ್ಲ ನಮಗೆ ಸಹಾಯ ಮಾಡ್ತಿದ್ದಾರೆ. ಎಲ್ಲ ಏನು ಬೇಕು, ಏನೇನು ವೀಸಾಗಿ ಆಗಿದೆ ಎಲ್ಲ ಕೇಳಿ ಅಪ್ಡೇಟ್ ಮಾಡ್ತಿದ್ದಾರೆ. ನಮ್ಗೇನು ತೊಂದರೆ ಆಗಬಾರ್ದು ಎಲ್ಲ ಪೊಲೀಸ್ ಎಲ್ಲ ಸಹಾಯ ಮಾಡ್ತಿದ್ದಾರೆ. ಸಹಾಯ ಅಂದರೆ ಅದೇ ಎಲ್ಲ ಅಪ್ಡೇಟ್ ಮಾಡ್ತಿದ್ದಾರೆ. ಎಲ್ಲಿದ್ದಾರೆ, ಏನಿದ್ದಾರೆ, ಏನೇನು ಮಾಡ್ತಿದ್ದಾರೆ ಎಲ್ಲ ನಮ್ಮ ಮೇಲೆ ಎಲ್ಲ ಎಂಕ್ವೈರಿ ಮಾಡ್ತಿದ್ದಾರೆ. ಅವ್ರ ಮದುವೆ ಪಾಕಿಸ್ತಾನದಲ್ಲಾಗಿದೆ, ಇಲ್ಲಾಗಿದೆ ಸರ್? ಪಾಕಿಸ್ತಾನಿ ಆಗಿದೆ. ಪಾಕಿಸ್ತಾನದಲ್ಲೇ ಹೋಗಿ ಮದುವೆ ಆಗಿದ್ದು. ಅವಾಗೆಲ್ಲ ಹೋಗಿದ್ರ ನೀವೆಲ್ಲ? ನಾವು ಹೋಗಿಲ್ಲ ಸರ್, ನಾನು ಲೈಫಲ್ಲಿ ನೋಡಿಲ್ಲ. ಹೊಸ ಸಂಬಂಧನ ಯಾವ ರೀತಿ ಕಾಂಟ್ಯಾಕ್ಟ್? ಸರ್ ಹುಡುಗಿಯವರು ಅದೇ ಒಂದು ನಮ್ಮ ಮನೆಯಲ್ಲಿ ರಿಸ್ಟಾ ನೋಡ್ತಾರೆ. ರಿಸ್ಟಾ ನೋಡಿ ಆ ಥರ ಹುಡುಗಿ ಚೆನ್ನಾಗಿ ಕಾಣಿಸು. ಹುಡುಗಿ ಎಜುಕೇಷನ್ನು BA ಓದಿದ್ದಾರೆ. ಅದಕ್ಕೆಲ್ಲ ಓದಿ ಎಲ್ಲ ಮಾಡಿದಾರಲ್ಲ, ಅದು ಒಂದು ರಿಲೇಷನ್ ಆಗಿ ಒಂದು 1.5 ವರ್ಷ ಆಗಿದೆ ಎಂಗೇಜ್ಮೆಂಟ್ ನಮ್ಮದು. ಆ ಟೈಮಲ್ಲಿ ಮದುವೆ ಮಾಡಬೇಕು. ಮದುವೆ ಅವರು ಲಾಸ್ಟ್ ಮನೆಯಲ್ಲಿ ಒಂದು ಅಕ್ಕ ಅವ್ರು ಬರೋಕ್ಕೆ ವೆಯ್ಟ್ ಮಾಡಿದ್ರು. 1.5 ವರ್ಷ ವೆಯ್ಟ್ ಮಾಡಿದ್ರು ಅವ್ರಿಗೆ. ನೀವು 1.5 ವರ್ಷದ ಹಿಂದೆನೇ ಎಂಗೇಜ್ಮೆಂಟ್ ಆಗಿತ್ತು. 1.5 ವರ್ಷದಿಂದ ಯಾಕೆ ಬರೋಕ್ಕಾಗ್ತಿರ್ಲಿಲ್ಲ ಅವರು? ಸರ್ ಸ್ಪಾನ್ಸರ್ಶಿಪ್ ಸಿಗೋಕ್ಕೆ ತೊಂದರೆ ಇತ್ತು ಸರ್. ಅದಕ್ಕೆ ಸ್ಪಾನ್ಸರ್ಶಿಪ್ ಅಪ್ಲೈ ಮಾಡಿ 4 ಸತಿ ರಿಜೆಕ್ಟ್ ಆಗಿದೆ. ಸ್ಪಾನ್ಸರ್ಶಿಪ್ ಏನಕ್ಕೆ ಬೇಕು ಸರ್? ಇಂಡಿಯಾ ಪಾಕಿಸ್ತಾನ ಬರೋಕ್ಕೆ ಮುಂಚೆ ನಮ್ಮ ಇಂಡಿಯಾದಲ್ಲಿ ಸ್ಪಾನ್ಸರ್ಶಿಪ್ ಪಾಕಿಸ್ತಾನ್ಗೆ ಮಾಡಿದ್ರೆ ಅವರು ಅಫಿಷಿಯಲಿಂದ ಕಳಿಸೋದು. ಥಾರಿಯಾ ಬಾರ್ಡ್ರಿಂದ ಬಾಗಾ ಬಾರ್ಡ್ರಿಂದ ಓಪನ್ ಅಫಿಷಿಯಲಿ ಬರೋದು ಸರ್. ಒಂದು ಪ್ರೂಫ್ ಒಂದು ತಿಂಗಳು ಆ ಥರ ಒಂದು ಕೊಡ್ತಾರೆ. ನೀವಂತೂ ವಾಘಾ ಬಾರ್ಡರ್ ದಾಟಿದ್ರಿ? ದಾಟಿಲ್ಲ ಸರ್. ವಾಘಾ ಬಾರ್ಡ್ರನ್ನು ದಾಟಕ್ಕಾಗ್ಲಿಲ್ವ ಅವಾಗ ಅಲ್ಲಿ? ಸೊ ಅಲ್ಲೇನೆ ಸ್ಟಾಪ್ ಮಾಡಿಬಿಟ್ರು ನಿಮ್ಮ? ಅಲ್ಲೇ ವಾಘಾ ಬಾರ್ಡರ್ ಅಂದ್ರೆ ಪಾಕಿಸ್ತಾನ ಹೋಗ್ಬಿಡೋದು. ಅಲ್ಲಿ ದಾಟಕ್ಕೆ ಬಿಡಲಿಲ್ಲ? ಇಲ್ಲ ಸರ್, ಮಕ್ಕಳಿಗೆ ಬಿಡೋಕ್ಕೆ ರೆಡಿ ಇದ್ರು. ಅಂದರೆ ಇಲ್ಲಿಂದ ಯಾರು ರಿಸೀವ್ ಮಾಡೋಕ್ಕಿಲ್ಲ. 2,000 ಮಕ್ಕಳಿಗೆ 8 ವರ್ಷ, 4 ವರ್ಷ, 7 ವರ್ಷ. ಅಷ್ಟು ಚಿಕ್ಕ ಮಕ್ಕಳಿಗೆ ಬುದ್ಧಿ ಇರೋದಿಲ್ಲ. ಎಲ್ಲಿ ಬಿಡಬೇಕು, ಯಾರಿಗೆ ಬಿಡಬೇಕು. ಬಟ್ ಇವರು ನಿಮ್ಮ ಮಿಸಸ್ ಅವ್ರ ಅಕ್ಕ ಹೋಗಿದ್ರು, ಜೊತೆಲಿ ಬಿಟ್ಬಿಡ್ತಿದ್ರು? ಹೋಗ್ಬೋದು 100%. ಮತ್ತು ಪ್ಲಸ್ ಅವ್ರದ್ದು ವೀಸಾ ಇಲ್ಲ.
ವೀಸಾ ಇರಲಿಲ್ಲ. ವೀಸಾ ಎಲ್ಲ ಪಾಕಿಸ್ತಾನ ಸಿಟಿಸನ್ ಇಲ್ಲಲ್ಲ, ಇಂಡಿಯಾ ಸಿಟಿಸನ್ ಅವ್ರದ್ದು. ಅದಕ್ಕೆ ಈಗ ಮತ್ತೆ ಪಾಕಿಸ್ತಾನ ವೀಸಾಗೆ ಅಪ್ಲೈ ಮಾಡಿದಾರಾ? ವೀಸಾ ಅಪ್ಲೈ ಮಾಡಿದ್ದಾರೆ ಸರ್, ಬಂದರೆ ಆಗುತ್ತೆ. ಬಂದರೆ ಹೋಗ್ತಾರೆ. ಸೊ ಒಂದು ಕಡೆ ಮದುವೆ ಇದೆ ಅನ್ನೊಂದಕ್ಕೆ ಈ ಥರ ಆಗ್ತಾ ಇದೆ. ಹ್ಞೂ ಸರ್. ಸೊ ಏನು ಅನ್ಸುತ್ತೆ ಸರ್ ತುಂಬ ತೊಂದರೆ ಆಗ್ತಿದೆ ಸರ್, ಯಾಕೆಂದರೆ ಮದುವೆ ಕೆಲಸ ಇನ್ನೂ ಆಗಿಲ್ಲ, ಇನ್ವಿಟೇಷನ್ ಇನ್ನೂ ಯಾರಿಗೆ ನಾನು ಇನ್ನೂ ಕೊಟ್ಟಿಲ್ಲ. ಇನ್ನೂ ಅರ್ಧ ಇನ್ವಿಟೇಷನ್ ಮನೆಯಲ್ಲಿ ಐತೆ. 4 ದಿನ ಇಲ್ಲೇ ಹೋಗ್ಬೇಕು, ಅಂಬಾಸಿ ಹೋಗಿ, ಅಮೃತ್ಸರ್ ಹೋಗಿ, ಪಂಜಾಬ್ ಹೋಗಿ, ಬ್ಯಾಂಗ್, ದಿಲ್ಲಿ ಎಲ್ಲ ಹೋಗಿ ಸುತ್ತಾಗಿ ಬಂದಿದ್ದೀವಿ ಸರ್ ಇಲ್ಲಿ. ಅದಕ್ಕೆ ಮದುವೆ 11ನೇ ತಾರೀಕು ಹೆಂಗೆ ಮಾಡಬೇಕು ಗೊತ್ತಾಗಿಲ್ಲ. ಈಗ ಅವರು ಕೂಡ ಅವತ್ತು ತುಂಬ ನೋವು ದೋಡ್ತಾ ಇದ್ರು. ಸೊ ಅವ್ರು ಏನಂತಾರೆ ಇವಾಗ? ಅವರು ಅದೇ ಸರ್, ತೊಂದರೆ ಆಗ್ತಿದೆ ಸಡನ್ಲಿ. ಇವಾಗ ಪಂಜಾಬಲ್ಲಿ, ಅಮೃತ್ಸರಲ್ಲಿ ಎಲ್ಲ ವೀಸಾ ಸುಪ್ರೀಂ ಕೋರ್ಟಿಂದ ಹೋಲ್ಡ್ ಮಾಡೋಕ್ಕೆ ಇದು ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಕರ್ನಾಟಕದಿಂದ ಒಂದು ಅಪ್ಲೈ ಮಾಡೋಕ್ಕೆ ಹೋಗಿದ್ದಾರೆ. ನೋಡೋದು ಸರ್ ಏನಾಗುತ್ತೆ. ಇವತ್ತು ರಜಾ, ನಾಳೆ ದಿನ ಮಂಡೇ ಏನು ಗೊತ್ತಾಗುತ್ತೆ ಸರ್. ಈಗ ಎಲ್ಲಿದ್ದಾರೆ? ಈಗ ಇವಾಗ ಬ್ಯಾಂಗ್ಳೂರ್ ಹೋಗಿದ್ದಾರೆ ಸರ್. ಬೆಂಗಳೂರಲ್ಲಿ. ಪಾಕಿಸ್ತಾನಕ್ಕೆ ಹೆಂಗ್ ಮದುವೆ ಆಗಿದ್ರು ಅಂತ ಕಾಂಟ್ಯಾಕ್ಟ್ ಹೆಂಗಾಯ್ತು ಸರ್? ನಮ್ಮ ಫಾದರ್ ಇಲ್ಲ ಇದ್ದಾರೆ, ಅವ್ರದ್ದು ರಿಲೇಷನ್ನು. ಅವರು ಆ ಟೈಮಲ್ಲಿ ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆಗಿದ್ರಲ್ಲ, ಸ್ವಲ್ಪ ಜನ ಪಾಕಿಸ್ತಾನ ಹೋಗಿದ್ರು, ಸ್ವಲ್ಪ ಜನ ಇಂಡಿಯಾದಲ್ಲಿ ಹೋಗಿದ್ರು. ಅದಕ್ಕೆ ಅವ್ರ ರಿಲೇಷನ್ನು ಸ್ವಲ್ಪ ಜನ ನಮ್ಮ ಇಂಡಿಯಾ ಬಿಡಕ್ಕೆ ಹೋಗಲ್ಲ, ಪಾಕಿಸ್ತಾನವರು ನಾನು ಪಾಕಿಸ್ತಾನ ಹೋಗ್ಬಿಡ್ತೀನಿ, ಆ ಥರ ಡಿವೈಡ್ ಆಗಿಬಿಟ್ಟು. ಅದಕ್ಕೆ ಸ್ವಲ್ಪ ಅವ್ರದಿಂದ ರಿಲೇಷನ್ ಇತ್ತು. ರಿಲೇಷನ್ ಮಿಸ್ ಆಗಬಾರ್ದು ಅಂತ ಮದುವೆ ಆಗಿದ್ರು. ಅದೇ ರಿಲೇಷನ್ ಆಗಿದ್ರು. ಅವ್ರವರು ಪ್ರೀತಿ ಆಗುತ್ತೆ ಎಲ್ಲಿ ಗೊತ್ತಾಗಲ್ಲ ಸರ್. ಲವ್ ಮ್ಯಾರೇಜ್ ಅವ್ರದ್ದು? ಅರೇಂಜೇ ಸರ್. ಈಗ ಈಗ ನಿಮ್ಮ ಮದುವೆ ಇದೆ, ಈಗ ನೀವೇನಾದ್ರು ರಿಕ್ವೆಸ್ಟ್ ಏನಾದ್ರು ಮಾಡ್ಕೊತಾರೆ ಅಥವಾ ಮದುವೆ ಮುಗಿಸ್ಕೊಂಡು 1.5 ವರ್ಷ ಅವ್ರಿಗೋಸ್ಕರ ವೆಯ್ಟ್ ಮಾಡಿದ್ದೀವಿ. ಹೌದು ಸರ್. ಈಗ ಮದುವೆಗೆ ಮತ್ತೆ ಅವ್ರು ಉಳ್ಕೊಳ್ಳಲ್ಲ ಅನ್ನೋ ಒಂದು ಸಂದರ್ಭ ಬಂದಿದೆ. ಏನಾದ್ರು ರಿಕ್ವೆಸ್ಟ್ ಮಾಡ್ಕೊತಾರೆ? ನನ್ನ ರಿಕ್ವೆಸ್ಟ್ ಏನಂದರೆ, ಸ್ವಲ್ಪ ಅಂದರೆ ನನ್ನ ಮದುವೆ ಇದೆ ಅವರು ಇಂಪಾರ್ಟೆಂಟ್. ಯಾಕೆಂದರೆ ಚಿಕ್ಕ ಮಕ್ಕಳು ಐತೆ, ಮಕ್ಕಳು ಇಲ್ಲ ಅಂದರೆ ಬೇಕಂದರೆ ನಾನು ಏನು ಮಾಡ್ಬೋದು. ಪ್ಲಸ್ ಚಿಕ್ಕ ಮಕ್ಕಳು, ಆ ಮಕ್ಕಳಿಗೆ ತಗೊಂಡು ಎಲ್ಲಿ ಹೋಗ್ಬೋದು. 2 ವರ್ಷ, 4 ವರ್ಷ, 8 ವರ್ಷ ಮಕ್ಕಳಿಗೆ ಅದು ಬಿಟ್ಟಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ಚಿಕ್ಕ ಮಕ್ಕಳಿಗೆ ಒಂದು ಸ್ವಲ್ಪ ಸ್ಪಾನ್ಸರ್ಶಿಪ್ ಸಿಕ್ಬಿಟ್ರೆ ಅದು ತುಂಬ ಖುಷಿ ಆಗ್ಬಿಟ್ಟು. ಸ್ಪಾನ್ಸರ್ಶಿಪ್ ಅಲ್ಲಿಂದ ಕೊಡಬೇಕಾ? ಹೈಕೋರ್ಟಿಂದ ನಮ್ಮ ಗೋರ್ಮೆಂಟಿಂದ ಕೊಡಬೇಕು. ನಮ್ಮ ಗೋರ್ಮೆಂಟ್ ಅಂದರೆ ನಮ್ಮ ಹೋಮ್ ಮಿನಿಸ್ಟರು. ಕರ್ನಾಟಕ ಗೌರ್ಮೆಂಟ್ ಇಲ್ಲ, ಕರ್ನಾಟಕ ಗೌರ್ಮೆಂಟ್ ಇಲ್ಲ, ಸುಪ್ರೀಂ ಕೋರ್ಟ್. ಹೋಮ್ ಮಿನಿಸ್ಟರ್, ಸೆಂಟ್ರಲ್ ಹೋಮ್ ಸೆಂಟ್ರಲ್. ಓಕೆ. ಅದಕ್ಕೆ ಇಲ್ಲಿಂದ ಅಲ್ಲ ಆಗಿದೆ. ನೀವು ಅಲ್ಲಿ ಅಫಿಷಿಯಲ್ಸ್ನೇನು ರಿಕ್ವೆಸ್ಟ್ ಮಾಡ್ಕೊಳ್ಳಿಲ್ವಾ? ರಿಕ್ವೆಸ್ಟ್ ಮಾಡಿದ್ರು. ಅವ್ನು ಹೇಳ್ತಿದ್ದಾರೆ ಪಾಕಿಸ್ತಾನಲ್ಲಿ ರೆಸ್ಪಾನ್ಸ್ ಬಂದರೆ ನಾನು ಬಿಡೋಕ್ಕೆ ಆಗ್ತೀನಿ, ಇಲ್ಲಾಂದರೆ ಚಿಕ್ಕ ಮಕ್ಳಿಗೆ ನಾನು ಬಿಡೋದಿಲ್ಲ. ಇಲ್ಲಿ ರೆಸ್ಪಾನ್ಸ್ ಯಾರು ಮಾಡಿಲ್ಲ ಅಂದರೆ ಹೆಂಗೆ ಬಿಡೋಕ್ಕೆ ಆಗುತ್ತೆ ಹೇಳ್ತಿದ್ದಾರೆ. ಅಲ್ಲಾರು ಅಂಬಾಸಿಡರ್ ಯಾರು ರೆಸ್ಪಾಂಡ್ ಮಾಡಲಿಲ್ವಾ? ಅಲ್ಲಿ ಮಾಡಿದ್ರು ಅಂದರೆ ಯಾರು ಕೈಗೆ ಕೊಡ್ತಾರೆ ಮಕ್ಕಳು? ಇವಾಗ ಬಂದು ಇಲ್ಲಿ ಎಕ್ಸಾಂಪಲ್ ಪಾಕಿಸ್ತಾನಲ್ಲಿ ಇಂಡಿಯಾ ಇದ್ದಾರೆ, ಅವ್ರು ಬಿಟ್ಟರೆ ಇಂಡಿಯಾ ರಿಲೇಷನ್ ಹೋಗಿ ಪಿಕ್ ಮಾಡ್ಕೋತಾರೆ. ಪಾಕಿಸ್ತಾನಲ್ಲಿ ಬಂದು ಯಾರು ಪಿಕ್ ಮಾಡ್ತಿದ್ದೀರ? ಯಾರಿಗೆ ಕೊಡ್ತೀರಾ? ಅದಕ್ಕೆ ಅಮ್ಮ ಇದ್ದಾರೆ, ಅಮ್ಮ ಯಾವಾಗ ಬಿಡ್ತಾರೆ? ಅವ್ರು ಬಿಡೋಕ್ಕೆ ರೆಡಿ ಇತ್ತು. ಅವ್ರು ಪೊಲೀಸರ ಅದೇ ಟೈಮಲ್ಲಿ ನಮ್ಮ ಟಿಕೆಟ್ ಎಲ್ಲ ಮಾಡಿದ್ದೀವಿ, ಎಲ್ಲ ಮಾಡಿ ಬಾಗಾ ಬಾರ್ಡ್ರ್ ಹೋಗಿ ಬಂದಿದ್ದೀವಿ ನಾವು. ಬಾಗಾ ಬಾರ್ಡ್ರಲ್ಲಿ 3 ದಿನ ಇದ್ದೆ ನಾನು. 3 ದಿನ ಇದ್ದರೆ ಇಲ್ಲೇ ಇದ್ದೆ. 3 ದಿನ ಇದ್ದರೂ ಅಲ್ಲೇ ಸಮಸ್ಯೆ ಬಗೆಹರಿಲಿಲ್ಲ. ಸಮಸ್ಯೆ ಇಲ್ಲ. ಅವರು ನಾನು ಅವ್ರು 3 ದಿನ ಯಾಕಿದ್ದೀರ ಅಂದರೆ ಅವ್ರಿಗೆ ವೇಟ್ ಮಾಡ್ತಿದ್ರು. ಯಾರಿಗೆ? ಪಾಕಿಸ್ತಾನಲ್ಲಿ ರೆಸ್ಪಾನ್ಸ್ ಬಂದರೆ ಬಿಟ್ಟು ಬರೋದಾಗ ನಾನು ವೇಟ್ ಮಾಡ್ತಿದ್ರು. ಯಾರು ರೆಸ್ಪಾನ್ಸ್ ಮಾಡಲಿಲ್ಲ. ಪ್ಲಸ್ ಮದುವೆ ನಮ್ಮ ಟೈಮ್ ಹೋಗ್ತಿತ್ತು. ಇವ್ರು ಕೇಳ್ಕೊಳ್ಳಿಲ್ವಾ? ನಿಮ್ಮ ಮಿಸ್ಸಸ್ ಅವ್ರ ಅಕ್ಕ ಕೂಡ ಕೇಳ್ಕೊಳ್ಳಿಲ್ವಾ? ಯಾರಿಗೆ? ಅವ್ರ ಯಜಮಾನ್ರನ್ನ ಕೇಳ್ಕೊಳ್ಳಿಲ್ವಾ? ಅವ್ರು ಕೇಳಿದ್ರು. ಅದೇ ಅವ್ರು ಏನು ಹೇಳ್ತಿದ್ದಾರೆ, ನೀವು ಹೆಂಗೆ ಹೋಗಿದ್ರು ಮಕ್ಳ ಜೊತೆ, ಹೆಂಗೆ ನೀವು ವಾಪಸ್ ಬನ್ನಿ. ಅಲ್ಲ, ಈಗ ಫಸ್ಟು ಮಕ್ಳನ್ನ ಕರ್ಕೊಳ್ಳಿ, ನಾನು ಬರ್ತೀನಿ, ವೀಸಾ ಸಿಕ್ಕಿದ ತಕ್ಷಣ ಬರ್ತೀನಿ ಅಂತ ನಮ್ಮ ಒಪ್ಕೋತಿರ್ಲಿಲ್ಲ. ಅವರು ಹಸ್ಬೆಂಡು ಮಕ್ಳಿಗೆ ಹೆಂಗೆ ನೋಡ್ಕೋತಾರೆ ಅವ್ರು ಏನು ಕೆಲಸ ಮಾಡೋದು? ಅವ್ರ ಹಸ್ಬೆಂಡು ಪಾಕಿಸ್ತಾನಲ್ಲಿ ಅಂಬಾಸಿಯಲ್ಲಿ ಅಸೆಂಬ್ಲಿಯಲ್ಲಿ ಡೈರೆಕ್ಟರ್ ಆಗಿದ್ದಾರೆ. ಅಸೆಂಬ್ಲಿಯಲ್ಲಿ ಡೈರೆಕ್ಟರ್ ಆಗಿದ್ದಾರೆ ಅವರು. ನಿಮ್ಮ ಇವ್ರು ಏನು ಮಾಡ್ತಾರೆ ಕೆಲಸ? ಯಾರು? ಹೋಮ್ ವೈಫ್. ಅಸೆಂಬ್ಲಿಯಲ್ಲಿ ಅವರು ಡೈರೆಕ್ಟರ್ ಆಗಿದ್ದಾರೆ. ಅದಕ್ಕೆ ನೋಡ್ಕೊಳಕ್ಕಾಗಲ್ಲ, ಒಟ್ಟಿಗೆ ಬನ್ನಿ ಅಂತ ಅಂದರು. ಒಟ್ಟಿಗೆ ಬನ್ನಿ. ಇವಾಗ ಫೋನೇ ರಿಸೀವ್ ಮಾಡ್ತಿದ್ದಿಲ್ಲ ಈಗ. ಎಲ್ಲ ಅಂಬಾಸಿ ನಿಮ್ಮದು ಸ್ಪಾನ್ಸರ್ಶಿಪ್ ಎಲ್ಲ ಬಂದರೆ ಫೋನ್ ಮಾಡಿ ನಾನು ಬೇಕಂದ್ರೆ ಕರ್ಕೋತೀನಿ. ಡೈರೆಕ್ಟರ್ ಅಂತ ಹೇಳ್ತಾರ ಸರ್? ಅಷ್ಟು ನನಗೆ ಡೀಟೇಲ್ ಗೊತ್ತಿಲ್ಲ. ಎಲ್ಲ ಡೀಟೇಲ್ ಯಾವಾಗ ಗೊತ್ತಾಯಿತು? ಇವಾಗ ಎಲ್ಲ ಇದು ಸಡನ್ಲಿ ಕ್ಯಾನ್ಸಲ್ ಆಗಿತ್ತಲ್ಲ, ಇವಾಗ ಎಲ್ಲ ನಾನು ಚೆಕ್ ಮಾಡ್ತಿದ್ದೀವಿ. ಅವ್ರ ಫ್ಯಾಮಿಲಿ ಎಲ್ಲ. ಅಸೆಂಬ್ಲಿ ಡೈರೆಕ್ಟರ್ ಏನು ಪೋಸ್ಟಿಂಗ್ ಅದು ಗೊತ್ತಿಲ್ಲ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ
ನಿಶ್ಚಿತ.